ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಹೋಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ರುಚಿಯಾದ ಪಾಲಕ್ ರೈಸ್ ಮಾಡೋದು ಹೇಗೆ ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರು ಹೊಸಬ್ರು ನೋಡ್ತಿದ್ದೀರಾ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ಹೇಗೆ ರುಚಿಯಾಗಿ ಪಾಲಕ್ ರೈಸ್ ಮಾಡೋದು ನೋಡೋಣ. ಈ ರೈಸ್ ಅಂತೂ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಬೇಗನೆ ನಾವು ಮಾಡ್ಕೊಬೋದು. ಇದನ್ನು ಮಕ್ಕಳು, ದೊಡ್ಡವರು ಮತ್ತು ಮಕ್ಕಳು ಲಂಚ್ ಬಾಕ್ಸ್ ಹಾಕಿ ಕಳ್ಸೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 4 ಕಟ್ಟಾಗಷ್ಟು ಪಾಲಕ್ ಸೊಪ್ಪನ್ನ ಬಿಡಿಸು ನೀರೆಲ್ಲ ಸೋರಿಸಿಟ್ಟಿದ್ದೀನಿ ತೊಳ್ಕೊಂಡು. ನೀವು ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಪಾಲಕ್ ರೈಸು ತುಂಬ ರುಚಿಯಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ರುಬ್ಬೋದಕ್ಕೋಸ್ಕರ 2 ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿ ಮತ್ತು 2 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 4 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಾನು 2 ಪಾವು ಅಕ್ಕಿಗೆ ನಾನಿಲ್ಲಿ ಪಾಲಕ್ ರೈಸ್ ಮಾಡ್ತಿದ್ದೀನಿ, 5ರಿಂದ 6 ಜನಕ್ಕಾಗಷ್ಟು. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ 2 ಪಲಾವ್ ಎಲೆ, 1.5 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಒಗ್ಗರಣೆಗೆ, ಮತ್ತು 3 ಲವಂಗ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ನಕ್ಷತ್ರ ಹೂವನ್ನ ನಾನು ತಗೊಂಡಿದ್ದೀನಿ, ಮತ್ತು 1 ಏಲಕ್ಕಿ ತಗೊಂಡಿದ್ದೀನಿ. ಇದು ನಾನು ಒಗ್ಗರಣೆಗೆ ಹಾಕೋದಕ್ಕೋಸ್ಕರ ತಗೊಂಡಿದ್ದೀನಿ. ಒಂದೇ ಆದರೆ ಸಾಕು, ಜಾಸ್ತಿ ಏಲಕ್ಕಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫ್ಲೇವರು. ನೆಕ್ಸ್ಟ್ ನಾನಿಲ್ಲಿ ಗರಂ ಮಸಾಲೆ ತಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ತಗೊಂಡಿದ್ದೀನಿ. ಹೋಮ್-ಮೇಡ್ ಗರಂ ಮಸಾಲ ಪೌಡರು, ಹೋಮ್-ಮೇಡ್ ಗರಂ ಮಸಾಲ ಪೌಡರ್ ವಿಡಿಯೋ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಬೀನ್ಸ್ನ ನಾನು ಈ ಥರ ಬಿಡಿಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದ್ರೂ ಹಾಕ್ಬೋದು, ಹಸಿ ಬಟಾಣಿನೂ ಸಹ ಹಾಕ್ಬೋದು, ನವಿಲು ಕೋಸು ಹಾಕ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ಹೂಕೋಸನ್ನ ಚೆನ್ನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 ಮೀಡಿಯಮ್ ಸೈಜ್ ಹುಳಿ ಟೊಮೊಟೊನ ನಾನು ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ನಾವು ಇದಕ್ಕೆ ಈ ರೈಸ್ಗೆ ನಿಂಬೆಹಣ್ಣು ಉಪಯೋಗಿಸಲ್ಲ, ಆದ ಕಾರಣ ನಾನು 2 ಮೀಡಿಯಮ್ ಸೈಜ್ ಹುಳಿ ಟೊಮೊಟೊನ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಗ್ಯಾಸ್ ಸ್ಟವ್ನ ಆನ್ ಮಾಡ್ತಿದ್ದೀನಿ. ಆನ್ ಮಾಡಿ ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ನಾವೀಗ ಎಣ್ಣೆ ಸೇರಿಸ್ಕೋಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಬಿಡಿಸಿ ತೊಳೆದು ಮತ್ತು ನೀರು ಚೆನ್ನಾಗಿ ಸೋರಿಸ್ಕೊಂಡಿರಬೇಕು, ನೀರಂಶ ಇರಬಾರ್ದು ಸೊಪ್ಪಲ್ಲಿ. ಅದನ್ನು ಪೂರ್ತಿ ಸೊಪ್ಪನ್ನ ನಾನು ಎಷ್ಟು 4 ಕಟ್ಟು ಸೊಪ್ಪು ತಗೊಂಡಿದ್ದನೋ ಅಷ್ಟು ಸೊಪ್ಪನ್ನು ನಾನಿವಾಗ ಉರಿಯೋದಕ್ಕೆ ಅಂತ ಹಾಕ್ತಿದ್ದೀನಿ. ಎಣ್ಣೆ ಜಾಸ್ತಿ ಹಾಕೋ ಅಗತ್ಯ ಇಲ್ಲ. ಸೊಪ್ಪನ್ನ ಫ್ರೈ ಮಾಡಬೇಕಾದ್ರೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸೊಪ್ಪನ್ನ ಹುರ್ಕೊಬೇಕಾಗುತ್ತೆ. ಇವಾಗ ನಾವು ಚೆನ್ನಾಗಿ ಸೊಪ್ಪನ್ನ ಹುರ್ಕೊಂಡು ಅಂದರೆ ಪಾಲಕ್ ರೈಸ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸುಂಡೋದಕ್ಕೆ ಶುರುವಾಗುತ್ತೆ ನೀರು. ನೋಡಿ, ಸೊಪ್ಪು ಸುಂಡೋದಕ್ಕೆ ಶುರುವಾಗುತ್ತೆ ಈ ಥರ. ಇಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಸೊಪ್ಪೆಲ್ಲ ಸುಂಡಿ ಸ್ವಲ್ಪ ನೀರು ಬಿಟ್ಟಿದೆ, ಪರವಾಗಿಲ್ಲ. ಇದಕ್ಕೆ ನೆಕ್ಸ್ಟ್ ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕೊಬೋದು. ಮತ್ತು ಬೆಳ್ಳುಳ್ಳಿನೂ ಸಹ ನಾನಿವಾಗ ಸೇರಿಸ್ತಿದ್ದೀನಿ. ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅರ್ಧ ಈರುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕಿ ಒಂದೇ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿ ಉರಿಬೇಕು ಅನ್ನೋ ಅಗತ್ಯ ಇಲ್ಲ. ಸೊಪ್ಪನ್ನ ನಾವು ಚೆನ್ನಾಗಿ ಹುರ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಸೊಪ್ಪನ್ನ ಹುರ್ಕೊಂಡು ಲಾಸ್ಟಲ್ಲಿ ನಾವು ಇನ್ನೇನೋ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀವಿ ಅಂದಾಗ ಇಷ್ಟು ಮಸಾಲೆಗಳನ್ನ ಹಾಕೊಂಡ್ರೆ ಸಾಕು. ಈಗ ನಾನು ಚೆನ್ನಾಗಿ ಸೊಪ್ಪೆಲ್ಲ ಹುರ್ಕೊಂಡಿದ್ದೀನಿ. ಇದು ಇವಾಗ ಪೂರ್ತಿ ತಣ್ಣಗಾಗಬೇಕು ಅಂತ ನಾನೊಂದು ಪ್ಲೇಟ್ಗೆ ತೆಗೆದಿಡ್ತಿದ್ದೀನಿ. ಪೂರ್ತಿ ತಣ್ಣಗಾಗೋ ತನಕನೂ ಬಿಟ್ಟು ಆಮೇಲೆ ನಾವು ಅದನ್ನ ರುಬ್ಕೋಬೇಕಾಗುತ್ತೆ. ನೆಕ್ಸ್ಟು ಅದೇ ಕುಕ್ಕರ್ಗೆ ನಾನಿವಾಗ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ನಾನು ನೆಕ್ಸ್ಟು ತಗೊಂಡಿರೋಂಥ ಮಸಾಲೆಗಳೆಲ್ಲ ಸೇರಿಸ್ತಿದ್ದೀನಿ. ಒಂದು 2 ಪಲಾವ್ ಎಲೆ, 1.5 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ, 3 ಲವಂಗ ಮತ್ತು 1 ನಕ್ಷತ್ರ ಹೂ ತಗೊಂಡಿದ್ದೀನಿ, ಮತ್ತು ಒಂದೇ ಏಲಕ್ಕಿ. ಇಷ್ಟನ್ನು ಚೆನ್ನಾಗಿ 1 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಮಸಾಲೆ ಹಾಕೋ ಅಗತ್ಯ ಇಲ್ಲ ಈ ಪಾಲಕ್ ರೈಸ್ಗೆ, ಇಷ್ಟೇ ಮಸಾಲೆ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ನಾನು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಸಹ ಸೇರಿಸ್ತಿದ್ದೀನಿ.
ಈರುಳ್ಳಿನೂ ಸಹ 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಕೆಂಪಗಾಗೋ ತನಕ. ಈರುಳ್ಳಿ ಫ್ರೈ ಆದ ನಂತರ ನಾನಿವಾಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀನ್ಸು ಮತ್ತು ಕ್ಯಾರೆಟ್ನು ಸಹ ಸೇರಿಸ್ತಿದ್ದೀನಿ. ಇವಾಗಲೇ ನಾವು ಎಲ್ಲ ತರಕಾರಿನೂ ಸೇರಿಸ್ಕೊಬೇಕು. ಹೂಕೋಸನ್ನು ನಾನು ಹಾಕ್ತಿದ್ದೀನಿ ಇವಾಗಲೇ. ಹೂಕೋಸನ್ನ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಹಾಕೊಬೇಕು. ಹೂಕೋಸಲ್ಲಿ ತುಂಬ ಹುಳಗಳಿರುತ್ತೆ. ನಾನು ಇಷ್ಟು ತರಕಾರಿನೂ ಒಟ್ಟಿಗೆ ಸೇರಿಸ್ಕೊಂಡು ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ, ಕಲ್ಲುಪ್ಪನ್ನ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ ನಾನು. ಈ ಹಂತದಲ್ಲಿ ನಾವು ಉಪ್ಪು ಸೇರಿಸೋದ್ರಿಂದ ತರಕಾರಿಗೆ ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ ಮತ್ತು ಚೆನ್ನಾಗಿ ತರಕಾರಿ ಬೇಗ ಬೇಯುತ್ತೆ ಸಾಫ್ಟಾಗಿ. ಆದ ಕಾರಣ ನಾನು ಇವಾಗಲೇ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊತಿದ್ದೀನಿ. ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ನಾನು ಸಿಮ್ಮಲ್ಲಿ ಹಾಕಿ ಇವಾಗ ಮುಚ್ಚಿಡ್ತಿದ್ದೀನಿ, ತರಕಾರಿ ಚೆನ್ನಾಗಿ ಸಾಫ್ಟಾಗಲಿ ಅಂತ. ನಾನು ಟೊಮೊಟೊ ರುಬ್ಬಿಟ್ಕೊಂಡಿರೋ ಜಾರ್ಗೆ ನಾನೀಗ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು ತಣ್ಣಗಾಗೋ ತನಕ ಬಿಟ್ಟು ತಣ್ಣಗಾದ್ಮೇಲೆ ನಾನಿವಾಗ ಮಿಕ್ಸಿ ಜಾರ್ಗೆ ಸೇರಿಸ್ತಿದ್ದೀನಿ. ನೀರು ಸೇರಿಸ್ಬೇಕು ಅನ್ನೋ ಅಗತ್ಯ ಇಲ್ಲ, ಆ ಸೊಪ್ಪಲ್ಲೇ ನೀರು ಬಿಟ್ಟಿರುತ್ತೆ, ಅದೇ ನೀರು ಸಾಕಾಗುತ್ತೆ. ಇಷ್ಟನ್ನು ನಾನೀಗ ಮಿಕ್ಸಿ ಜಾರ್ಗೆ ಸೇರಿಸಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ತೀನಿ. ಕಲ್ಲುಪ್ಪು ಸೇರಿಸೋದ್ರಿಂದ ಸೊಪ್ಪಿನ ಕಲ್ಲರು ಚೆನ್ನಾಗಿರುತ್ತೆ, ಇನ್ನೂ ಗ್ರೀನಿಶ್ ಆಗಿ ಬರುತ್ತೆ. ಆದ ಕಾರಣ ನಾನು ಸ್ವಲ್ಪ ಅದಕ್ಕೆ ಕಲ್ಲುಪ್ಪು ಸೇರಿಸಿ ಈಗ ರುಬ್ಕೊತಿದ್ದೀನಿ. ನೋಡಿ ಇಷ್ಟು ನೈಸಾಗಿ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಕಲ್ಲರು ನೋಡಿ ನಾವು ಸ್ವಲ್ಪ ಉಪ್ಪು ಸೇರಿಸಿ ರುಬ್ಬಿರೋದ್ರಿಂದ ಕಲ್ಲರು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ತರಕಾರಿ ಎಲ್ಲ ನೋಡಿ ಫ್ರೈ ಆಗಿದೆ. ಸಿಮ್ಮಲ್ಲೇ ಒಂದು 5 ನಿಮಿಷ ಮಸಾಲೆ ರುಬ್ಕೊಳ್ಳೋ ತನಕ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತರಕಾರಿ ಸಾಫ್ಟಾಗಿ ಬೆಂದಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ರೈಸ್ದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ತರಕಾರಿ. ಇವಾಗ ಇಷ್ಟು ತರಕಾರಿನ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡ ನಂತರ ನಾನೀಗ ರುಬ್ಬಿಟ್ಕೊಂಡಿರುವಂಥ ಟೊಮೊಟೊನ ಸೇರಿಸ್ತಿದ್ದೀನಿ. ಟೊಮೊಟೊ ಈ ರೈಸ್ಗೆ ಟೊಮೊಟೊನ ರುಬ್ಬಾಕೊಂಡ್ರೇ ಒಂದು ಎಕ್ಸ್ಟ್ರಾ ರುಚಿ ಕೊಡುತ್ತೆ. ಅದಕ್ಕೆ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ತಿದ್ದೀನಿ. ಗರಂ ಮಸಾಲ ಜಾಸ್ತಿ ಹಾಕೊಂಬಾರ್ದು. ಇವಾಗ ನಿಮಗೆ ಖಾರ ಕಮ್ಮಿ ಅನಿಸಿದ್ರೆ ಒಂದು ಅರ್ಧ ಸ್ಪೂನಷ್ಟು ನೀವು ಅಚ್ಕಾರದ ಪೌಡ್ರನ್ನ ಸೇರಿಸ್ಕೊಬೋದು. ನಾನು ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪೌಡ್ರನ್ನ ಸಹ ಸೇರಿಸ್ತಿದ್ದೀನಿ. ಇಷ್ಟನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. 1 ನಿಮಿಷ ಹುರಿದಾದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಪ್ಯೂರಿನ ಅದಕ್ಕೆ ಸೇರಿಸ್ತಿದ್ದೀನಿ. ನೋಡಿ ಇದನ್ನು ಅಷ್ಟೇ ಒಂದು 5ರಿಂದ 8 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ. ಈ ಸೊಪ್ಪಿಂದ ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಸ್ಟೆಪ್ನ ನಾವು ಕರೆಕ್ಟಾಗಿ ಮಾಡ್ಕೊಬೇಕಾಗುತ್ತೆ. ನೋಡಿ ಇಲ್ಲ ಅಂದರೆ ರೈಸ್ದು ಟೇಸ್ಟು ಚೆನ್ನಾಗಿರಲ್ಲ, ಅಷ್ಟು ರುಚಿ ಇರಲ್ಲ. ನೋಡಿ ಇಲ್ಲಿ ಈಗ ಕಲರ್ ಚೇಂಜ್ ಆಗೋ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡು 5 ನಿಮಿಷ ನೆಕ್ಸ್ಟ್ ನಾನು ಅದಕ್ಕೆ ನೀರನ್ನ ಸೇರಿಸಿದ್ದೀನಿ. ನಾನು 2 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ, ಹಾಗೆ 4 ಗ್ಲಾಸ್ ನೀರು ಸೇರಿಸಿದ್ದೀನಿ. ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿಲಿ ಅಂಟಿರೋ ಮಸಾಲೆನೂ ಸಹ ತೆಗೆದು ಅದನ್ನು ಅಳತೆ ಮಾಡಿ ಹಾಕ್ತಿದ್ದೀನಿ ಗ್ಲಾಸಲ್ಲಿ. ನಾನೀಗ 4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ನಾನು 4 ಗ್ಲಾಸ್ ನೀರು ಸೇರಿಸಿದ್ದೀನಿ. ನಾನು 2 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ನಾನು ಮಾಮೂಲಿ ರೈಸ್ನೇ ಬಳಸ್ತಿದ್ದೀನಿ, ಅಂಗಡಿಲಿ ಸಿಗುವಂಥ ಸೋನಾ ಮಸೂರಿನ. ನೀವು ಇದಕ್ಕೆ ಸ್ವಲ್ಪ ಬಾಸುಮತಿ ರೈಸ್ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಅರ್ಧ ಸೋನಾ ಮಸೂರಿ ಮತ್ತು ಇನ್ನೊಂದು ಅರ್ಧ ಬಾಸುಮತಿ ರೈಸ್ ಬಳಸೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೀವಿದ್ದರೆ ಬಾಸುಮತಿ ರೈಸ್ನೂ ಕೂಡ ಬಳಸ್ಕೊಬೋದು. ನಾನಿವಾಗ ಕುದಿಯೋಕ್ಕೆ ಶುರುವಾಗಿದೆ. ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ನಾನೀಗ ಅಕ್ಕಿನೆಲ್ಲ ಅದಕ್ಕೆ ಹಾಕಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ. ನಾನು ತರಕಾರಿ ಹುರಿಬೇಕಾದ್ರೆ ಮತ್ತು ಪಾಲಕ್ ರೈಸ್ ರುಬ್ಬಬೇಕಾದ್ರೂ ಸಹ ಉಪ್ಪು ಹಾಕೊಂಡಿದ್ದೀನಿ. ಅದನ್ನು ನೆನಪಲ್ಲಿ ಇಟ್ಕೊಂಡು ಈಗ ಎಷ್ಟು ಬೇಕೋ ನಮ್ಗೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವೀಗ ಕುದಿಸ್ಕೋಬೇಕಾಗುತ್ತೆ. ಅದನ್ನ ನಾನೀಗ ಮುಚ್ಚಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕುದಿ ಬರೋಕ್ಕೆ ಬಿಡ್ತಿದ್ದೀನಿ. ನೋಡಿ ನಾನಿಲ್ಲಿ ಯಾವುದೇ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮಾಡ್ತಿಲ್ಲ, ಓಪನ್ ಪ್ಯಾನಲ್ಲೇ ಮಾಡ್ತಿದ್ದೀನಿ. ನೋಡಿ ಕುದಿ ಹತ್ತಕ್ಕೆ ಶುರು ಆದಮೇಲೆ ನಾವು ಒಂದು ತಿರುವು ಚೆನ್ನಾಗಿ ತಿರುವು ಹಾಕಿ ಇವಾಗ ಗ್ಯಾಸ್ ಫ್ಲೇಮ್ನ ಕಮ್ಮಿ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ.
ನೋಡಿ ನಾನು ಪುನಃ ಮುಚ್ಚಿಟ್ಟು ಬೇಯಿಸ್ತಿದ್ದೀನಿ. ಗ್ಯಾಸ್ ಫ್ಲೇಮ್ನ ಕಮ್ಮಿ ಮಾಡಿ. ನೋಡಿ ನೀರೆಲ್ಲ ಚೆನ್ನಾಗಿ ಸುಂಡಿದೆ, ಅಕ್ಕಿ ಚೆನ್ನಾಗಿ ಬೆಂದಿದೆ. ಇಷ್ಟು ನೀರಂಶ ಇರುತ್ತೆ. ಆವಾಗವಾಗ ಒಂದು 2 ಸಲ ಈ ಥರ ಕೈ ಆಡಿಸ್ಕೊಂಡ್ರೆ ಆಯಿತು. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಮುಚ್ಚಿಡ್ತಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಚೆನ್ನಾಗಿ ಸುಂಡಿದೆ, ಅಕ್ಕಿ ಎಲ್ಲ ಚೆನ್ನಾಗಿ ಅರಳಿದೆ. ಇವಾಗ ನಾನು ಒಂದು ತಿರುವು ಚೆನ್ನಾಗಿ ತಿರುವಾಕಿ ಅದನ್ನ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು 10ರಿಂದ 15 ನಿಮಿಷ ಇದನ್ನು ಮುಚ್ಚಿಟ್ರೆ ಆಯಿತು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮುಚ್ಚಿಟ್ರೆ ನೋಡಿ ಚೆನ್ನಾಗಿ 10ರಿಂದ 15 ನಿಮಿಷ ಮುಚ್ಚಿಟ್ರೆ ಆಯಿತು. ಈಗ ಚೆನ್ನಾಗಿ ಅರಳಿರುತ್ತೆ, ಅನ್ನ ಸಾಫ್ಟಾಗಿರುತ್ತೆ. ಈಗ ನೋಡಿ ರೆಡಿಯಾಗಿದೆ ಪಾಲಕ್ ರೈಸು. ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಲಂಚ್ ಬಾಕ್ಸು ಕೊಟ್ಟು ಕಳ್ಸೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.